ನಮ್ಮಲ್ಲಿ ಪ್ರಾಮಾಣಿಕತೆ ಇದ್ದರೆ, ಒಳ್ಳೆತನ ಇದ್ದರೆ ಖಂಡಿತವಾಗಿಯೂ ಆ ದೇವರು ಒಂದಲ್ಲ ಒಂದು ಸಮಯದಲ್ಲಿ, ಅದು ನಮ್ಮ ಕಷ್ಟದ ಕಾಲದಲ್ಲಿ ಖಂಡಿತವಾಗಿಯೂ ಸಹಾಯ ಮಾಡ್ತಾನೆ ಅನ್ನೋದಕ್ಕೆ ಈ ಕತೆ ನಿದರ್ಶನವಾಗುತ್ತದೆ. ಅವನು ರಾಮಯ್ಯ, ಆಕೆ ದ್ಯಾಮಮ್ಮ. ಈ ಗಂಡ ಹೆಂಡತಿ ಕಡುಬಡವರು, ಆದರೆ ಯಾವತ್ತಿಗೂ ಯಾರ ಹತ್ರನೂ ಅನಗತ್ಯವಾಗಿ ಕೈಯೊಡ್ದವರಲ್ಲ. ಇವ್ರಿಗೆ ಇಬ್ಬರು ಮಕ್ಕಳು, ಇನ್ನು ಪುಟ್ಟ ಪುಟ್ಟ ಮಕ್ಕಳು, ಚೆನ್ನಾಗೇ ಇದ್ದರು. ಸ್ಕೂಲಿಗೆ ಸೇರಿರಲಿಲ್ಲ. ಇಬ್ಬರು ಯಾರು ಯಾವುದೇ ಕಷ್ಟ ಅಥವಾ ಯಾರು ಯಾವುದೇ ಒಂದು ಕೆಲಸ ಹೇಳಿದ್ರೂ ಇಲ್ಲ ಅಂತಿರಲಿಲ್ಲ. ಕಷ್ಟ ಅಂದವ್ರಿಗೆ ತಮ್ಮ ಕೈಲಾದಷ್ಟು ನೆರವಾಗ್ತಾ ಇದ್ರು. ಕೆಲಸ ಅಂದವ್ರಿಗೆ ತಾವು ಹೋಗಿ ಕೆಲಸ ಮಾಡಿಕೊಟ್ಟು ಅವ್ರು ಕೊಡೋ ಅಷ್ಟೋ ಇಷ್ಟೋ ದುಡ್ಡು ತಗೊಂಡು ಮನೆಗೆ ಬರ್ತಾಯಿದ್ರು. ಜೊತೆಗೆ ಅವ್ರು ಕೊಡೋ ಊಟ ತಿಂಡಿ ವಗೈರೆ ಎಲ್ಲ ತಗೊಂಡು ಮನೆಗೆ ಬರ್ತಾಯಿದ್ರು. ಅವ್ರಿಗೆ ಅಂದರೆ ಮಕ್ಕಳಿಗೆ ಅಪ್ಪ ಅಮ್ಮ ಏನು ತತ್ತಾರೋ ಅನ್ನೋದೇ ಖುಷಿ. ಅವ್ರು ತಂದಿದ್ದನ್ನೇ ಖುಷಿಯಿಂದ ತಿಂತಾಯಿದ್ರು ಮಕ್ಕಳು ಕೂಡ. ಹೀಗೆ ಜೀವನ ಏನೋ ಸುಂದರವಾಗಿ ಸಾಗ್ತಾ ಇತ್ತು. ಆದರೆ ಎಲ್ಲನೂ ಸರಿ ಇದ್ದರೆ ಯಾರು ಆ ದೇವ್ರನ್ನ ನೆನೆಸ್ಕೊಳ್ಳಲ್ವಂತೆ. ಆ ಒಂದು ವಿಚಾರದಲ್ಲಿ ಇವ್ರಿಗೂ ಒಂದು ಸತ್ವ ಪರೀಕ್ಷೆ ಎದುರಾಗಿತ್ತು. ಒಂದು ಸಲ ರಾಮಯ್ಯ ಕಟ್ಟಿಗೆ ಕಡಿಯೋದಕ್ಕೆ ಅಂತ ಹೋಗಿದ್ರು. ಇಲ್ಲಿ ದ್ಯಾಮಮ್ಮ ಮಕ್ಕಳನ್ನ ಆಡಿಸ್ಕೊಳ್ತಾ ಇಲ್ಲೇ ಇದ್ದರು. ಇದಕ್ಕಿದ್ದಂಗೆ ಚಿಕ್ಕ ಮಗ ಹಾಗೆ ತಲೆ ಸುತ್ತಿ ಬಿದ್ದುಬಿಟ್ಟಿದ್ದ. ಏನಾಯಿತು ಗೊತ್ತಾಗಲಿಲ್ಲ. ಆಗೆಲ್ಲ ಹೆಚ್ಚಿಗೆ ನಾಟಿ ವೈದ್ಯರನ್ನ ನೋಡ್ತಾ ಇದ್ರು. ಅಲ್ಲೋಗಿ ನಾಟಿ ವೈದ್ಯರನ್ನು ನೋಡಿದ್ರು. ಒಂದೆರಡು ದಿನ ಹಂಗೆ ಹಿಂಗೆ ಏನೇನೋ ಅದಕ್ಕೆ ಪರೀಕ್ಷೆ ಮಾಡಿ ಅದಕ್ಕೆ ಏನೇನು ಬೇಕೋ ಎಲ್ಲನೂ ಮಾಡಿದ್ರು. ಕೆಲವರು ಪಿತ್ತ ಅಂದರು, ಕೆಲವರು ಇಲ್ಲ ಬೇರೆ ಏನೋ ಕಾಯಿಲೆ ಅಂದರು. ಆದರೆ ಅವ್ರಿಗೇನೂ ಗೊತ್ತಾಗದೆ ಎಷ್ಟು ಬೇಕೋ ಅಷ್ಟು ಮದ್ದನ್ನು ಮಾಡಿದ್ರು. ಆದರೆ ಯಾಕೋ ನಾಟಿ ಮದ್ದು ಆ ಹುಡುಗನ ಮೇಲೆ ಹೆಚ್ಚಿನ ಪರಿಣಾಮ ಬೀರಲಿಲ್ಲ. ದಿನದಿಂದ ದಿನಕ್ಕೆ ಆರೋಗ್ಯ ಬಿಗಡಾಯಿಸ್ತಾ ಹೋಯಿತು. ಹೀಗೆ ಇದ್ರೆ ಆಗೋದಿಲ್ಲ, ದೂರದ ಪ್ಯಾಟೆಗೆ ಕರ್ಕೊಂಡು ಹೋಗ್ಬೇಕು ಅಂದರು ನಾಟಿ ವೈದ್ಯರೇನೆ. ಸರಿ ಏನು ಮಾಡೋದು? ಗೌಡ್ರನ್ನ ಹೋಗಿ ದುಡ್ಡು ಕೇಳಿದ್ರು. ಗೌಡ್ರು ಅಷ್ಟೋ ಇಷ್ಟೋ ದುಡ್ಡು ಕೊಟ್ಟರು. ಉಳ್ದವ್ರನ್ನೆಲ್ಲ ಕೇಳಿದ್ರು, ಅವರು ಅಷ್ಟೋ ಇಷ್ಟೋ ಕೊಟ್ಟರು. ಪ್ಯಾಟೆ ಅಂದರೆ ಸುಮ್ಮನೆನಾ? ಅಲ್ಲಿಗೆ ಹೋದರು, ಅಲ್ಲಿ ಆಸ್ಪತ್ರೆಗೆ ತೋರಿಸಿದ್ರು, ಎಲ್ಲನೂ ನೋಡಿದ್ರು. ಆದರೆ ಅವ್ರು ಹೇಳಿದ ಪ್ರಕಾರ ಆಸ್ಪತ್ರೆಯಲ್ಲಿ ತುಂಬ ದುಡ್ಡು ಖರ್ಚಾಗುತ್ತೆ, ಇದೊಂದು ದೊಡ್ಡ ಕಾಯಿಲೆ ಅಂತ ಹೇಳಿಬಿಟ್ರು. ಇವರು ಓದು ಬರಹ ಗೊತ್ತಿಲ್ಲ, ಏನು ಕಾಯಿಲೆ ಅಂತ ಅವ್ರು ಹೇಳಿದ್ರೋ ಇವ್ರೇನು ಕೇಳಿಸ್ಕೊಂಡ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಗನ್ನ ಉಳಿಸ್ಕೋಬೇಕು, ಅದೊಂದೇ ಅವ್ರ ಮನಸ್ಸಿನಲ್ಲಿದ್ದಿದ್ದು. ಸರಿ, ವಾಪಸ್ಸು ಹಳ್ಳಿಗೆ ಬಂದರು. ಹಳ್ಳೀಲಿ ಮತ್ತೆ ಎಲ್ಲರನ್ನೂ ಕೇಳಿದ್ರು. ಕೊಡೋರು ತಾನೇ ಎಷ್ಟು ತಾನೇ ಕೊಡ್ತಾರೆ, ಅವ್ರ ಹತ್ರ ಎಷ್ಟಿತ್ತೋ ಅಷ್ಟು ಮಾತ್ರ ಕೊಟ್ಟರು. ಮತ್ತೆ ಹೋದರು, ಮತ್ತೆ ಬಂದರು. ಆದರೆ ಇನ್ನೂ ಹೆಚ್ಚಿಗೆ ದುಡ್ಡು ಬೇಕಿತ್ತು. ಏನು ಮಾಡೋದು? ಅವ್ರಿಗೆ ಅದೇ ಚಿಂತೆ ಆಗೋಯ್ತು. ಹಂಗಿದ್ರೂ ಕೂಡ ಪ್ರತಿದಿನ ಅವ್ರ ಕೆಲಸ ಮಾತ್ರ ಬಿಡ್ತಾ ಇರಲಿಲ್ಲ. ಯಾರು ಏನೇ ಹೇಳಿದ್ರು ಅದೇ ಕೆಲಸನ ಮಾಡ್ತಾಯಿದ್ರು. ಒಂದು ಸಲ ಮನೆಯಲ್ಲಿ ಇದನ್ನೇ ಯೋಚನೆ ಮಾಡ್ಕೊಂಡು ಕುಂತಿರ್ತಾರೆ. ಮಗನ ಮುಖ ನೋಡ್ತಾರೆ. ಅವ್ರಿಗೆ ಅಳು ಬಂದಂಗಾಗತ್ತೆ. ಜೊತೆಗೆ ತಮ್ಮ ಪರಿಸ್ಥಿತಿ ಬಗ್ಗೆ ಅವ್ರಿಗೆ ಒಂದು ಹೇವರಿಕೆ ಆಗುತ್ತೆ. ಆ ದೇವರು ನಮ್ಗೆ ಅದೆಂಥ ಕಡು ಬಡತನವನ್ನು ಕೊಟ್ಬಿಟ್ಟ, ಇಂಥ ದಾರಿದ್ರ್ಯದಲ್ಲಿ ನಾವು ಬದುಕಬೇಕಾ? ಸ್ವಂತ ಮಕ್ಕಳನ್ನು ಕೂಡ ನಾವು ಸಾಕಕ್ಕಾಗದೇ ಇರುವಂತಹ ಪರಿಸ್ಥಿತಿಲಿದ್ದೀವಿ ಅಂದರೆ ಈ ಬದುಕು ನಮಗೆ ಬೇಕಾ? ಎಲ್ಲಾದರೂ ಸತ್ತು ಹೋಗೋಣ? ಮೊದಲ ಬಾರಿಗೆ ದ್ಯಾಮಮ್ಮ ಬದುಕು ಅಂದರೆ ಇಷ್ಟೇನಾ ಅನ್ನೋ ಒಂದು ನಿರ್ಲಕ್ಷ್ಯತನದಿಂದ ಮಾತನಾಡಿದರು. ಆದರೆ ರಾಮಯ್ಯ ಅವಳನ್ನ ಸಮಾಧಾನಿಸ್ದ. ಹೆದರಬೇಡ, ಬೇಜಾರಾಗಬೇಡ, ನಮಗೂ ಒಂದು ಒಳ್ಳೆ ಕಾಲ ಬರುತ್ತೆ, ಇದು ಆ ದೇವರೇ ಕೊಟ್ಟಿರೋ ಕಠಿಣ ಪರೀಕ್ಷೆ ಇರಬಹುದು ಅಂದ. ಅಷ್ಟೊತ್ತಿಗೆ ಯಾರೋ ಬಾಗಿಲು ಬಡ್ದಂಗಾಯಿತು. ಇವರು ಹೋದರು, ಬಾಗಿಲು ತೆಗೆದು ನೋಡ್ತಾರೆ. ಅಲ್ಲಿ ಒಬ್ಬ ಸನ್ಯಾಸಿ ನಿಂತಿದ್ರು. ಸನ್ಯಾಸಿ ನಿಂತವರೇ ಇವ್ರನ್ನ ನೋಡಿ ಮುಗುಳ್ನಕ್ಕಿದ್ರು. ಆದರೆ ಯಾರೇ ಮನೆ ಬಂದರೂ, ಅದೆಂಥ ನೋವಿದ್ರು, ಎದುರಿಗಿದ್ದವರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೋ ತಾವೂ ಅದೇ ರೀತಿ ಪ್ರತಿಕ್ರಿಯಿಸಬೇಕು. ಅವ್ರು ನಗ್ತಾರ, ನಮ್ಮ ಪ್ರತಿಕ್ರಿಯೆ ಕೂಡ ನಗು ಆಗಬೇಕು ಅನ್ನೋದು ಇವರಿಬ್ಬರ ಮನೋಭಾವ. ದೇಶಾವರಿ ನಗೆ ಬೀರಿದ್ರು. ಅವ್ರನ್ನ ಒಳಗಡೆ ಕರೆದ್ರು. ಅವರು ಬಹಳ ದೂರದಿಂದ ಬಂದಿದ್ದೀನಿ, ನನಗೆ ದಣಿವಾಗ್ತಾ ಇದೆ, ಹಸಿವಾಗ್ತಾ ಇದೆ, ಊಟ ಬೇಕು, ನಿಮ್ಮಲ್ಲಿ ಏನಾದರೂ ಇದೆಯಾ ಅಂತ ಕೇಳಿದ್ರು. ಇವರು ತಮ್ಮ ಕಷ್ಟನೆಲ್ಲ ಹೇಳ್ಕೊಂಡ್ರು. ನೋಡಿ, ಹಿಂಗಿದೆ, ನಾವು ಕಡುಬಡವರು, ನಮ್ಮ ಹತ್ರ ಏನಿದೆಯೋ ಅದನ್ನು ಕೊಡ್ತೀವಿ, ದಯವಿಟ್ಟು ತಪ್ಪು ತಿಳ್ಕೊಬಾರ್ದು ಅಂತ ಹೇಳಿ ಅವ್ರು ಏನಿಟ್ಟಿದ್ರೋ ಅದನ್ನೇ ಮಾಡಿಕೊಟ್ರು. ಆ ಸನ್ಯಾಸಿ ಮನಸ್ಸಿನ ತುಂಬ ಎಷ್ಟು ಬೇಕೋ ಅಷ್ಟು ಸಂತೃಪ್ತಿಯಿಂದ ತಿಂದರು. ತಿಂದುಬಿಟ್ಟು ಇವ್ರನ್ನ ನೋಡಿದ್ರು. ಯಾಕೋ ಮುಖದಲ್ಲಿ ಬೇರೆ ಭಾವನೆ, ಅಂದರೆ ಮುಖದಲ್ಲಿ ದುಃಖದ ಭಾವನೆ ಇರೋದು ಕಂಡು ಬಂತು. ಏನಾಯಿತು ಕೇಳಿದ್ರು. ತಮ್ಮ ಮನಸ್ಸಿನ ನೋವನ್ನೆಲ್ಲ ಹೇಳ್ಕೊಂಡ್ರು. ಆದರೆ ನಮ್ಮ ಮಗನಿಗೇನೋ ವಾಸಿ ಮಾಡೋಕ್ಕಾಗದೇ ಇರೋ ಕಾಯಿಲೆ ಬಂದುಬಿಟ್ಟಿದೆ, ಅದನ್ನು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು. ಆದರೆ ಅಲ್ಲಿ ಕರ್ಕೊಂಡೋಗಿ ಅವನ್ನ ಗುಣಪಡಿಸೋವಷ್ಟು ಶಕ್ತಿ ನಮಗಿಲ್ಲ. ಆದರೆ ನಾವೇನೂ ಮಾಡೋಕ್ಕಾಗದೆ ಆ ದೇವರನ್ನು ಮಾತ್ರ ನಂಬ್ಕೊಂಡು ಕೂತ್ಕೊಂಡಿದ್ದೀವಿ. ಇದಷ್ಟೇ ನಮ್ಮ ಬದುಕು. ಅದಕ್ಕೆ ನನ್ನ ಹೆಂಡತಿ ಕೂಡ
ಇದೆಂಥ ಕಷ್ಟದ ಜೀವನ ನನಗೆ ಕೊಟ್ಟೆ ಅಂತ ದೇವರನ್ನೇ ಬೈಕೊಂಡು ಕೂತ್ಕೊಂಡ್ಬಿಟ್ಟಿದ್ಲು ಸ್ವಾಮಿ ಅಂತ ರಾಮಯ್ಯ ಹೇಳ್ದ. ಸನ್ಯಾಸಿ ಇಬ್ಬರನ್ನೂ ನೋಡಿದ್ರು. ಯೋಚನೆ ಮಾಡಬೇಡಿ, ದೇವರು ಅಂತ ಇರೋನು ಕಷ್ಟ ಕೊಡೋದು ಯಾಕೆ ಅಂದರೆ ಮುಂದೆ ನಿಮಗೆ ಸುಖ ಬರುತ್ತೆ ಅಂತ ತೋರಿಸೋದಕ್ಕೆ. ಜೊತೆಗೆ ಒಳ್ಳೆಯವ್ರಿಗೆ ಯಾವಾಗಲೂ ಕಷ್ಟ ಕೊಟ್ಟು ಕೊನೆಯಲ್ಲಿ ಕೈ ಹಿಡಿತಾನೆ ಅನ್ನೋ ಮಾತು ಸುಳ್ಳಲ್ಲ ತಾಯಿ, ನಿಮಗೆ ನಿಜಕ್ಕೂ ಒಳ್ಳೆಯದಾಗತ್ತೆ ಅಂತ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡಿ ಹೊರಗಡೆ ಹೋದ. ಸನ್ಯಾಸಿ ಹೋಗಿ ಬಹಳ ಹೊತ್ತಾಗಿತ್ತು. ಹೀಗೆ ಮಾತನಾಡ್ತಾ ಇದ್ದವರು ಅವನು ಸನ್ಯಾಸಿ ಹೋಗಿದ್ದು ಮಾತನಾಡಿದ್ದು ಯಾವುದೂ ಕೂಡ ಅವ್ರಿಗೆ ಗಮನ ಇರಲಿಲ್ಲ. ಇವರೊಂದು ಆಲೋಚನೆ, ಇವ್ರ ಚಿಂತೆನಲ್ಲೇ ಇವರಿದ್ರು. ಹಿಂಗೆ ಮಾತನಾಡ್ತಾ ಹಿಂಗೆ ಪಕ್ಕಕ್ಕೆ ನೋಡ್ತಾನೆ ರಾಮಯ್ಯ. ಅಯ್ಯೋ, ಇವರೇನು ಮಾತಾಡ್ತಾ ನಮ್ಮ ಹತ್ರ ನಮ್ಮ ಕಷ್ಟನೆಲ್ಲ ಕೇಳ್ಕೊಂಡು ಇವ್ರು ಬಟ್ಟೆ ಗಂಟು ಮಾಡ್ತಾ ಹೋಗ್ಬಿಟ್ಟವ್ರಲ್ಲ ಅಂದಾಗ ದ್ಯಾಮಮ್ಮ ಕೂಡ ನೋಡ್ತಾರೆ. ಅಯ್ಯೋ, ಎಲ್ಲೋದ್ರು ನೋಡ್ರಿ, ಪಾಪ ಎಲ್ಲಿಂದ ಬಂದಿದ್ರೋ, ಉರಿ ಬಿಸಿಲು ಬೇರೆ, ಅದರಲ್ಲಿ ಏನೇನಿದೆಯೋ ಹೋಗಿ ಕೊಡೋಗಿ ನೋಡೋಣ ಅಂತ ನೋಡ್ತಾರೆ. ಆ ಬಟ್ಟೆ ಗಂಟನ್ನ ಎತ್ಕೊಂಡು ರಾಮಯ್ಯ ಓಡೋಗ್ತಾನೆ. ತುಂಬ ದೂರ ಓಡ್ತಾನೆ. ಅಲ್ಲಿ ನೋಡಿದ್ರೆ ಎಲ್ಲೂ ಸನ್ಯಾಸಿ ಇರಲ್ಲ. ಅರೆ, ಅವ್ರು ಹೋಗಿ ಇನ್ನೂ 10-15 ನಿಮಿಷನೂ ಆಗಲಿಲ್ವಲ್ಲ, ಎಲ್ಲೋದ್ರು, ಇಲ್ಲೇ ಎಲ್ಲೋನ ಇರಬೇಕಿತ್ತಲ್ವ ಅಂತ ನೋಡ್ತಾನೆ. ಎಲ್ಲೂ ಇರೋದಿಲ್ಲ. ಹೋಗ್ಲಿ ಬಿಡು, ವಾಪಸ್ ಬಂದೇ ಬರ್ತಾರೆ, ಏನಾದರೂ ಮರ್ತಿದ್ದೀನಿ ಅಂತ. ಅವಾಗ ಕೊಟ್ರಾಯ್ತು ಅಂದ್ಬಿಟ್ಟು ತನ್ನ ಮನೆಗಿರ್ತಾರೆ. ಹೆಂಡತಿ ಕೇಳಿದಾಗ ಇಲ್ಲ, ಅವರು ಸಿಗಲಿಲ್ಲ, ಹೋಗ್ಬಿಟ್ಟಿದ್ದಾರೆ ಅನಿಸುತ್ತೆ, ಬಿಡು, ಅವ್ರಿಗೆ ತಾನೇನೋ ಮರ್ತಿದ್ದೀನಿ ಅಂತ ಗೊತ್ತಾಗಿದ ಮೇಲೆ ಇಲ್ಲಿ ಬರ್ತಾರೆ, ಅವಾಗ ಕೊಟ್ರಾಯ್ತು ಅಂತಾರೆ. ಸರಿ ಅಂತ 1 ದಿನ 2 ದಿನ ಅದನ್ನು ನೋಡೋದೇ ಇಲ್ಲ ಅವರು. ಅಲ್ಲ, 2-3 ದಿನ ಆದರೂ ಬರಲಿಲ್ಲ ಅವ್ರ ಸನ್ಯಾಸಿ. ಆ ಬುತ್ತಿನಲ್ಲಿ ಏನಿದೆ ನೋಡೋಣ ತೆಗೀರಿ ಅಂತ ಅಂದ್ಬಿಟ್ಟು ಬಟ್ಟೆ ಗಂಟನ್ನ ತೆಗಿತಾರೆ. ತೆಗೆದಾಗ ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಯಾಕಂದರೆ ಆ ಬಟ್ಟೆ ಗಂಟಿನ ತುಂಬ ಇವರಿಗೆ ಚಿನ್ನದ ನಾಣ್ಯಗಳಿರ್ತವೆ. ಅವ್ರಿಗೆ ನೋಡಿ ಆಶ್ಚರ್ಯ, ಚಿನ್ನದ ನಾಣ್ಯಗಳ ಅಂದರೆ ಆ ಸನ್ಯಾಸಿ ಬೇಕಂತಲೇ ನಮ್ಮ ಮನೆಗೆ ಬಂದು ಊಟ ಮಾಡಿ ಇದನ್ನೆಲ್ಲ ಬಿಟ್ಟೋದ್ರಾ? ಇಲ್ಲಾಂದರೆ ಇಷ್ಟೊತ್ತಿ ಬರಬೇಕಿತ್ತು, ಬಂದಿಲ್ಲ. ಅದು 10-15 ನಿಮಿಷಕ್ಕೆ ನಾನು ಹುಡಿಕೊಂಡು ಹೋಗಿದ್ದೀನಿ, ಅವ್ರು ಎಲ್ಲೂ ಇಲ್ಲದೆ ಅಂತರ್ಧಾನರಾಗಿದ್ದಾರೆ ಅಂದರೆ ಇದು ಅವ್ರು ಬೇಕಂತಲೇ ಬಂದು ನಮಗೋಸ್ಕರ ಬಿಟ್ಟು ಹೋಗಿರೋದು. ದ್ಯಾಮಮ್ಮನಿಗೆ ಬಹಳ ಸಂತೋಷವಾಯಿತು. ಆ ದೇವರು ನಮ್ಮನ್ನು ಖಂಡಿತ ಕೈ ಬಿಡಲಿಲ್ಲ ಅನ್ನಿಸ್ತು. ಅದನ್ನು ಗಂಡನ ಬಳಿಯೂ ಹೇಳಿದ್ಲು. ಆದರೆ ರಾಮಯ್ಯ ಹೇಳ್ದ, ನೀನು ತಪ್ಪು ತಿಳ್ಕೊಂಡಿದೀಯಾ, ನಾವು ಅಂದ್ಕೊಂಡ ಹಾಗೆ ಅವರು ಸನ್ಯಾಸಿ ಅಲ್ಲ. ನಮ್ಮ ಪ್ರಾಮಾಣಿಕತೆ, ನಮ್ಮ ಒಳ್ಳೆಯತನವನ್ನು ನೋಡಿ ನಮ್ಮ ಮಗನಿಗೆ ನೆರವಾಗೋದಕ್ಕೆ ಅವರು ಕೂಡ ಸಹಾಯ ಮಾಡಿದ್ದಾರೆ. ಅಂದರೆ ದೇವರು ಏನು ಹೇಳಿದ್ದಾನೆ ಅಂದರೆ, ಇನ್ಮೇಲೆ ನಿಮ್ಮ ದಾರಿದ್ರ್ಯ ನಾಶವಾಗುತ್ತೆ, ಬಡತನ ಇನ್ನಿಲ್ಲವಾಗುತ್ತೆ, ಆದರೆ ನೀವು ಒಳ್ಳೆಯತನದಿಂದ ಮುಂದುವರಿಯಿರಿ. ಇವತ್ತಿಗೆ ನಿಮಗೆ ಏನು ಕಷ್ಟ ಇದೆಯೋ ಅದು ನಿವಾರಣೆ ಆದಮೇಲೆ ನೀವು ಬೇರೆಯವ್ರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಹತ್ರ ಇರೋ ಹಣದಿಂದ ಸಹಾಯ ಮಾಡಿ, ಅವ್ರಿಗೆ ಅಗತ್ಯ ಇರುವಂತಹ ಎಲ್ಲ ರೀತಿಯ ಸಹಕಾರವನ್ನು ನೀವು ನೀಡಬೇಕು ಅನ್ನೋದನ್ನು ದೇವರು ನಮಗೆ ನೀಡಿದ್ದಾನೆ, ನಮಗೆ ಹೇಳೋಗಿದ್ದಾನೆ ಅನ್ನೋ ಮಾತನ್ನು ರಾಮಯ್ಯ ಹೇಳಿದಾಗ ಇವಳು ಕೂಡ ಒಪ್ಕೊಳ್ತಾಳೆ. ಇದ್ರೂ ಇರಬಹುದು ರೀ, ಇಲ್ಲದೇ ಇದ್ದರೆ ನಾವು ಅವತ್ತಿಂದ ಕಷ್ಟಪಡಬೇಕಾದ್ರೆ ನಮ್ಗೆ ಯಾವ ರೀತಿ ಸಮಸ್ಯೆನೂ ಇಲ್ಲದೆ ನಮ್ಮನ್ನು ದಡ ಮುಟ್ಟಿಸ್ತಾ ಇದ್ದಂತಹ ದೇವರು ಇವತ್ತು ನಮಗೆ ಮಗನ ಕಾಯಿಲೆ ರೂಪದಲ್ಲಿ ಇಂಥದ್ದೊಂದು ಕಠಿಣವಾದ ಪರೀಕ್ಷೆಯನ್ನು ಕೊಟ್ಟಿದ್ದಾನೆ ಅಂದರೆ ನಮ್ಮೊಳಗೆ ಅದೆಂತಹ ಒಳ್ಳೆತನ ಇನ್ನೂ ಇದೆ. ನಾವು ಬೇರೆಯವ್ರು ಬಂದರೆ ಹೇಗೆ ನೋಡ್ಕೊಳ್ತೀವಿ ಅಂತ ತಿಳ್ಕೊಳ್ಳೋದಕ್ಕಿರಬಹುದು. ಆ ಸನ್ಯಾಸಿ ರೂಪದಲ್ಲಿ ಬಂದ ದೇವರೇ ನಮ್ಮ ಒಂದು ಆದರಾತಿಥ್ಯ ನೋಡಿ ಖುಷಿಗೊಂಡ ಅನಿಸುತ್ತೆ. ಇನ್ಮೇಲೆ ನಾವು ಕೂಡ ನಮ್ಮೊಂದಿಗೆ ಎಲ್ಲರನ್ನೂ ಕೂಡ ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನೋ ಮಾತನ್ನು ದ್ಯಾಮಮ್ಮ ಕೂಡ ಹೇಳ್ತಾಳೆ. ಈ ವಿಚಾರ ಊರಿಗೆ ಗೊತ್ತಾಗುತ್ತೆ. ದ್ಯಾಮಮ್ಮ ಮತ್ತು ರಾಮಯ್ಯನ ಮನೆಯಲ್ಲಿ ದೇವರು ಬಂದಿದ್ದಂತೆ ಅಂತ ಎಲ್ಲರೂ ಮುಗಿಬೀಳ್ತಾರೆ, ಎಲ್ಲರೂ ನೋಡ್ತಾರೆ, ಎಲ್ರಿಗೂ ಆಶ್ಚರ್ಯ. ಹೌದಲ್ವಾ, ಏನಾಯಿತು ಹೇಗಾಯಿತು ಅಂದಾಗ ಇವರಿರೋ ವಿಚಾರನೆಲ್ಲ ಹೇಳ್ತಾರೆ. ಕೆಲವರು ಖುಷಿ ಪಡ್ತಾರೆ, ಕೆಲವರು ಹೊಟ್ಟೆ ಉರಿ ಪಡ್ತಾರೆ. ಆಮೇಲೂ ಕೂಡ ತಮ್ಮ ಮುಂದೆ ಬಂದು ಈ ಥರ ಕಷ್ಟ ಅಂತ ಬೇರೆ ಯಾರಾದರೂ ಹೇಳ್ಕೊಂಡ್ರೆ ಅವ್ರಿಗೆ ತಮ್ಮ ಸಹಾಯವನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಆ ನಂತರವೂ ಕೂಡ ಯಾರಾದರೂ ಬಂದು ನಮ್ಮನೆ ಕೆಲಸ ಇದೆ ಮಾಡ್ತೀಯಾ ಅಂದರೆ, ಅಥವಾ ನಮ್ಮನೆ ಕಾರ್ಯಕ್ರಮ ಇದೆ ಈ ಥರ ಮಾಡ್ತೀಯಾ ಅಂದರೆ ಯಾವುದೇ ಮುಚ್ಚುಮರೆ ಇಲ್ಲದೆ, ಯಾವುದೇ ಮುಜುಗರ ಇಲ್ಲದೆ, ನಾನು ಅನ್ನೋ ಅಹಂ ಇಲ್ಲದೆ ಅವರು ಯಾವಾಗಲೂ ಹೋಗಿ ಯಾವ ರೀತಿ ಕೆಲಸ ಮಾಡ್ತಿದ್ರು ಅದೇ ರೀತಿ ಕೆಲಸ ಮಾಡಿ ಕೊಡ್ತಿರ್ತಾರೆ. ಬಹುಶಃ ಒಳ್ಳೆತನ ಅನ್ನೋದು ಒಂದಿದ್ರೆ ಸಾಕು, ದೇವರೇ ನಮ್ಮನ್ನು ಕಾಪಾಡ್ತಾನೆ ಅನ್ನೋದಕ್ಕೆ ಈ ಕತೆ ನಿದರ್ಶನವಾಗುತ್ತೆ. ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮತ್ತು ಅಭಿಪ್ರಾಯವೇನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ಪ್ರೇಮಜೀವಿಯ ಕಥಾ ಪ್ರಪಂಚದ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಹಂಚಿ. ಧನ್ಯವಾದಗಳು.